ರಾಜ್ಯ ಸರ್ಕಾರಕ್ಕೆ ಈಗ ಗುತ್ತಿಗೆದಾರರ ಬಾಕಿ ಬಿಲ್ ಉಳಿಸಿಕೊಂಡಿರೋದು ತಲೆನೋವಾಗಿದೆ. ಗುತ್ತಿಗೆದಾರರು ಹೈಕಮಾಂಡ್ಗೆ ವಿಚಾರವನ್ನು ಮುಟ್ಟಿಸ್ತೀವಿ ಅಂತ ಹೇಳಿ ಬಾಣ ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯ ಗುತ್ತಿಗೆದಾರರ ಸಂಘದ ನಡುವಿನ ಜಟಾಪಟಿ ಈಗ ಮುಂದುವರೆದಿದೆ. ಯಾಕೆಂತಂದು ಹೇಳಿದ್ರೆ, ಕಳೆದ ಬಿಜೆಪಿ ಅವಧಿಯಲ್ಲಿ ಗುತ್ತಿಗೆದಾರರ ಸಂಘ ಬರೆದಿದ್ದಂತಹ 40% ಕಮಿಷನ್ನ ಆರೋಪದ ಪತ್ರ ಏನಿದೆ, ಆ ಒಂದು ಪತ್ರವನ್ನ ಇಟ್ಕೊಂಡು ರಾಜಕೀಯ ಲಾಭವನ್ನ ಕಾಂಗ್ರೆಸ್ ಪಡಿತು. ಆ ಮೂಲಕ ಸರ್ಕಾರ ಬರಲಿಕ್ಕೆ ಅದು ಒಂದು ಕೂಡ ಸಹಾಯಕಾರಿ ಆಗಿತ್ತು ಅನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಅದರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಆಗಾಗ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ದಾಗಲೂ ಕೂಡ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳನ್ನ ಗುತ್ತಿಗೆದಾರರನ್ನ ಮರ್ತಂತೆ ಕಾಣಿಸುತ್ತೆ. ಯಾಕೆಂತಂದು ಹೇಳಿದ್ರೆ, ಸರಿಸುಮಾರು 31,000 ಕೋಟಿ ಹಣವನ್ನ ಬಿಡುಗಡೆ ಮಾಡದೆ ಬಾಕಿ ಉಳಿಸಿಕೊಂಡಿದೆ ಅನ್ನುವಂತ ಬೇಸರ ಈಗ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಮತ್ತೆ ಗುತ್ತಿಗೆದಾರರಲ್ಲಿ ಇರುವಂತದ್ದು. ಇದೇ ಕಾರಣಕ್ಕಾಗಿನೇ ಮೊನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಒಂದು ನಿರ್ಧಾರ ಮಾಡ್ತಾರೆ. ಸರ್ಕಾರನ ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ, ಸಚಿವರು ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ನಿರ್ಧಾರವನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕರೆದಿದ್ರು. ಆದಾಗ್ಯೂ ಕೂಡ ಸಚಿವರು ಇಲ್ಲದ ಕಾರಣ, ಸಚಿವರು ನಿಗದಿತ ಕಾರ್ಯಕ್ರಮಗಳಲ್ಲಿ ಪ್ರವಾಸದಲ್ಲಿರುವಂತಹ ಕಾರಣಕ್ಕಾಗಿ ಸಚಿವರ ಸಮ್ಮುಖದಲ್ಲೇ ಸಭೆಯನ್ನ ಮಾಡಬೇಕು ಅನ್ನುವಂತಹ ಒಂದಷ್ಟು ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ನಡೀಬೇಕಾದಂತಹ ಸಭೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಮುಂದೆ ಯಾವ ದಿನಾಂಕದಂದು ಸಭೆ ಕರೀತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರಕ್ಕೆ ಈಗ ಗುತ್ತಿಗೆದಾರರ ಬಾಕಿ ಬಿಲ್ ಉಳಿಸಿಕೊಂಡಿರೋದು ತಲೆನೋವಾಗಿದೆ. ಗುತ್ತಿಗೆದಾರರು ಹೈಕಮಾಂಡ್ಗೆ ವಿಚಾರವನ್ನು ಮುಟ್ಟಿಸ್ತೀವಿ ಅಂತ ಹೇಳಿ ಬಾಣ ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯ ಗುತ್ತಿಗೆದಾರರ ಸಂಘದ ನಡುವಿನ ಜಟಾಪಟಿ ಈಗ ಮುಂದುವರೆದಿದೆ. ಯಾಕೆಂತಂದು ಹೇಳಿದ್ರೆ, ಕಳೆದ ಬಿಜೆಪಿ ಅವಧಿಯಲ್ಲಿ ಗುತ್ತಿಗೆದಾರರ ಸಂಘ ಬರೆದಿದ್ದಂತಹ 40% ಕಮಿಷನ್ನ ಆರೋಪದ ಪತ್ರ ಏನಿದೆ, ಆ ಒಂದು ಪತ್ರವನ್ನ ಇಟ್ಕೊಂಡು ರಾಜಕೀಯ ಲಾಭವನ್ನ ಕಾಂಗ್ರೆಸ್ ಪಡಿತು. ಆ ಮೂಲಕ ಸರ್ಕಾರ ಬರಲಿಕ್ಕೆ ಅದು ಒಂದು ಕೂಡ ಸಹಾಯಕಾರಿ ಆಗಿತ್ತು ಅನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಅದರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಆಗಾಗ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ದಾಗಲೂ ಕೂಡ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳನ್ನ ಗುತ್ತಿಗೆದಾರರನ್ನ ಮರ್ತಂತೆ ಕಾಣಿಸುತ್ತೆ. ಯಾಕೆಂತಂದು ಹೇಳಿದ್ರೆ, ಸರಿಸುಮಾರು 31,000 ಕೋಟಿ ಹಣವನ್ನ ಬಿಡುಗಡೆ ಮಾಡದೆ ಬಾಕಿ ಉಳಿಸಿಕೊಂಡಿದೆ ಅನ್ನುವಂತ ಬೇಸರ ಈಗ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಮತ್ತೆ ಗುತ್ತಿಗೆದಾರರಲ್ಲಿ ಇರುವಂತದ್ದು. ಇದೇ ಕಾರಣಕ್ಕಾಗಿನೇ ಮೊನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಒಂದು ನಿರ್ಧಾರ ಮಾಡ್ತಾರೆ. ಸರ್ಕಾರನ ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ, ಸಚಿವರು ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ನಿರ್ಧಾರವನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕರೆದಿದ್ರು. ಆದಾಗ್ಯೂ ಕೂಡ ಸಚಿವರು ಇಲ್ಲದ ಕಾರಣ, ಸಚಿವರು ನಿಗದಿತ ಕಾರ್ಯಕ್ರಮಗಳಲ್ಲಿ ಪ್ರವಾಸದಲ್ಲಿರುವಂತಹ ಕಾರಣಕ್ಕಾಗಿ ಸಚಿವರ ಸಮ್ಮುಖದಲ್ಲೇ ಸಭೆಯನ್ನ ಮಾಡಬೇಕು ಅನ್ನುವಂತಹ ಒಂದಷ್ಟು ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ನಡೀಬೇಕಾದಂತಹ ಸಭೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಮುಂದೆ ಯಾವ ದಿನಾಂಕದಂದು ಸಭೆ ಕರೀತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರಕ್ಕೆ ಈಗ ಗುತ್ತಿಗೆದಾರರ ಬಾಕಿ ಬಿಲ್ ಉಳಿಸಿಕೊಂಡಿರೋದು ತಲೆನೋವಾಗಿದೆ. ಗುತ್ತಿಗೆದಾರರು ಹೈಕಮಾಂಡ್ಗೆ ವಿಚಾರವನ್ನು ಮುಟ್ಟಿಸ್ತೀವಿ ಅಂತ ಹೇಳಿ ಬಾಣ ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯ ಗುತ್ತಿಗೆದಾರರ ಸಂಘದ ನಡುವಿನ ಜಟಾಪಟಿ ಈಗ ಮುಂದುವರೆದಿದೆ. ಯಾಕೆಂತಂದು ಹೇಳಿದ್ರೆ, ಕಳೆದ ಬಿಜೆಪಿ ಅವಧಿಯಲ್ಲಿ ಗುತ್ತಿಗೆದಾರರ ಸಂಘ ಬರೆದಿದ್ದಂತಹ 40% ಕಮಿಷನ್ನ ಆರೋಪದ ಪತ್ರ ಏನಿದೆ, ಆ ಒಂದು ಪತ್ರವನ್ನ ಇಟ್ಕೊಂಡು ರಾಜಕೀಯ ಲಾಭವನ್ನ ಕಾಂಗ್ರೆಸ್ ಪಡಿತು. ಆ ಮೂಲಕ ಸರ್ಕಾರ ಬರಲಿಕ್ಕೆ ಅದು ಒಂದು ಕೂಡ ಸಹಾಯಕಾರಿ ಆಗಿತ್ತು ಅನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಅದರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಆಗಾಗ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ದಾಗಲೂ ಕೂಡ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳನ್ನ ಗುತ್ತಿಗೆದಾರರನ್ನ ಮರ್ತಂತೆ ಕಾಣಿಸುತ್ತೆ. ಯಾಕೆಂತಂದು ಹೇಳಿದ್ರೆ, ಸರಿಸುಮಾರು 31,000 ಕೋಟಿ ಹಣವನ್ನ ಬಿಡುಗಡೆ ಮಾಡದೆ ಬಾಕಿ ಉಳಿಸಿಕೊಂಡಿದೆ ಅನ್ನುವಂತ ಬೇಸರ ಈಗ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಮತ್ತೆ ಗುತ್ತಿಗೆದಾರರಲ್ಲಿ ಇರುವಂತದ್ದು. ಇದೇ ಕಾರಣಕ್ಕಾಗಿನೇ ಮೊನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಒಂದು ನಿರ್ಧಾರ ಮಾಡ್ತಾರೆ. ಸರ್ಕಾರನ ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ, ಸಚಿವರು ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ನಿರ್ಧಾರವನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕರೆದಿದ್ರು. ಆದಾಗ್ಯೂ ಕೂಡ ಸಚಿವರು ಇಲ್ಲದ ಕಾರಣ, ಸಚಿವರು ನಿಗದಿತ ಕಾರ್ಯಕ್ರಮಗಳಲ್ಲಿ ಪ್ರವಾಸದಲ್ಲಿರುವಂತಹ ಕಾರಣಕ್ಕಾಗಿ ಸಚಿವರ ಸಮ್ಮುಖದಲ್ಲೇ ಸಭೆಯನ್ನ ಮಾಡಬೇಕು ಅನ್ನುವಂತಹ ಒಂದಷ್ಟು ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ನಡೀಬೇಕಾದಂತಹ ಸಭೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಮುಂದೆ ಯಾವ ದಿನಾಂಕದಂದು ಸಭೆ ಕರೀತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರಕ್ಕೆ ಈಗ ಗುತ್ತಿಗೆದಾರರ ಬಾಕಿ ಬಿಲ್ ಉಳಿಸಿಕೊಂಡಿರೋದು ತಲೆನೋವಾಗಿದೆ. ಗುತ್ತಿಗೆದಾರರು ಹೈಕಮಾಂಡ್ಗೆ ವಿಚಾರವನ್ನು ಮುಟ್ಟಿಸ್ತೀವಿ ಅಂತ ಹೇಳಿ ಬಾಣ ಬಿಟ್ಟಿದ್ದಾರೆ.
ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯ ಗುತ್ತಿಗೆದಾರರ ಸಂಘದ ನಡುವಿನ ಜಟಾಪಟಿ ಈಗ ಮುಂದುವರೆದಿದೆ. ಯಾಕೆ ಅಂತಂದು ಹೇಳಿದ್ರೆ ಕಳೆದ ಬಿಜೆಪಿ ಅವಧಿಯಲ್ಲಿ ಗುತ್ತಿಗೆದಾರರ ಸಂಘ ಬರೆದಿದ್ದಂತಹ 40% ಕಮಿಷನ್ ನ ಆರೋಪದ ಪತ್ರ ಏನಿದೆ ಆ ಒಂದು ಪತ್ರವನ್ನ ಇಟ್ಕೊಂಡು ರಾಜಕೀಯ ಲಾಭವನ್ನ ಕಾಂಗ್ರೆಸ್ ಪಡಿತು. ಆ ಮೂಲಕ ಸರ್ಕಾರ ಬರಲಿಕ್ಕೆ ಅದು ಒಂದು ಕೂಡ ಸಹಾಯಕಾರಿ ಆಗಿತ್ತು ಅನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಅದರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಆಗಾಗ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ದಾಗಲೂ ಕೂಡ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳನ್ನ ಗುತ್ತಿಗೆದಾರರನ್ನ ಮರ್ತಂತೆ ಕಾಣಿಸುತ್ತೆ. ಯಾಕೆಂತಂದು ಹೇಳಿದ್ರೆ ಸರಿಸುಮಾರು 31,000 ಕೋಟಿ ಹಣವನ್ನ ಬಿಡುಗಡೆ ಮಾಡದೆ ಬಾಕಿ ಉಳಿಸಿಕೊಂಡಿದೆ ಅನ್ನುವಂತ ಬೇಸರ ಈಗ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಮತ್ತೆ ಗುತ್ತಿಗೆದಾರರಲ್ಲಿರುವಂತದ್ದು. ಇದೇ ಕಾರಣಕ್ಕಾಗಿನೇ ಮೊನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಒಂದು ನಿರ್ಧಾರ ಮಾಡ್ತಾರೆ. ಸರ್ಕಾರ ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ, ಸಚಿವರು ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ನಿರ್ಧಾರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕರೆದಿದ್ರು. ಆದಾಗ್ಯೂ ಕೂಡ ಸಚಿವರು ಇಲ್ಲದ ಕಾರಣ, ಸಚಿವರು ನಿಗದಿತ ಕಾರ್ಯಕ್ರಮಗಳಲ್ಲಿ ಪ್ರವಾಸದಲ್ಲಿರುವಂತಹ ಕಾರಣಕ್ಕಾಗಿ ಸಚಿವರ ಸಮ್ಮುಖದಲ್ಲೇ ಸಭೆಯನ್ನ ಮಾಡಬೇಕು ಅನ್ನುವಂತಹ ಒಂದಷ್ಟು ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ನಡೀಬೇಕಾದಂತಹ ಸಭೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಮುಂದೆ ಯಾವ ದಿನಾಂಕದಂದು ಸಭೆ ಕರೀತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರಕ್ಕೆ ಈಗ ಗುತ್ತಿಗೆದಾರರ ಬಾಕಿ ಬಿಲ್ ಉಳಿಸಿಕೊಂಡಿರೋದು ತಲೆನೋವಾಗಿದೆ. ಗುತ್ತಿಗೆದಾರರು ಹೈಕಮಾಂಡ್ಗೆ ವಿಚಾರವನ್ನು ಮುಟ್ಟಿಸ್ತೀವಿ ಅಂತ ಹೇಳಿ ಬಾಣ ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯ ಗುತ್ತಿಗೆದಾರರ ಸಂಘದ ನಡುವಿನ ಜಟಾಪಟಿ ಈಗ ಮುಂದುವರೆದಿದೆ. ಯಾಕೆ ಅಂತಂದು ಹೇಳಿದ್ರೆ ಕಳೆದ ಬಿಜೆಪಿ ಅವಧಿಯಲ್ಲಿ ಗುತ್ತಿಗೆದಾರರ ಸಂಘ ಬರೆದಿದ್ದಂತಹ 40% ಕಮಿಷನ್ ನ ಆರೋಪದ ಪತ್ರ ಏನಿದೆ ಆ ಒಂದು ಪತ್ರವನ್ನ ಇಟ್ಕೊಂಡು ರಾಜಕೀಯ ಲಾಭವನ್ನ ಕಾಂಗ್ರೆಸ್ ಪಡಿತು. ಆ ಮೂಲಕ ಸರ್ಕಾರ ಬರಲಿಕ್ಕೆ ಅದು ಒಂದು ಕೂಡ ಸಹಾಯಕಾರಿ ಆಗಿತ್ತು ಅನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಅದರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಆಗಾಗ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ದಾಗಲೂ ಕೂಡ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳನ್ನ ಗುತ್ತಿಗೆದಾರರನ್ನ ಮರ್ತಂತೆ ಕಾಣಿಸುತ್ತೆ. ಯಾಕೆಂತಂದು ಹೇಳಿದ್ರೆ ಸರಿಸುಮಾರು 31,000 ಕೋಟಿ ಹಣವನ್ನ ಬಿಡುಗಡೆ ಮಾಡದೆ ಬಾಕಿ ಉಳಿಸಿಕೊಂಡಿದೆ ಅನ್ನುವಂತ ಬೇಸರ ಈಗ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಮತ್ತೆ ಗುತ್ತಿಗೆದಾರರಲ್ಲಿರುವಂತದ್ದು. ಇದೇ ಕಾರಣಕ್ಕಾಗಿನೇ ಮೊನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಒಂದು ನಿರ್ಧಾರ ಮಾಡ್ತಾರೆ. ಸರ್ಕಾರ ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ, ಸಚಿವರು ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ನಿರ್ಧಾರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕರೆದಿದ್ರು. ಆದಾಗ್ಯೂ ಕೂಡ ಸಚಿವರು ಇಲ್ಲದ ಕಾರಣ, ಸಚಿವರು ನಿಗದಿತ ಕಾರ್ಯಕ್ರಮಗಳಲ್ಲಿ ಪ್ರವಾಸದಲ್ಲಿರುವಂತಹ ಕಾರಣಕ್ಕಾಗಿ ಸಚಿವರ ಸಮ್ಮುಖದಲ್ಲೇ ಸಭೆಯನ್ನ ಮಾಡಬೇಕು ಅನ್ನುವಂತಹ ಒಂದಷ್ಟು ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ನಡೀಬೇಕಾದಂತಹ ಸಭೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಮುಂದೆ ಯಾವ ದಿನಾಂಕದಂದು ಸಭೆ ಕರೀತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರಕ್ಕೆ ಈಗ ಗುತ್ತಿಗೆದಾರರ ಬಾಕಿ ಬಿಲ್ ಉಳಿಸಿಕೊಂಡಿರೋದು ತಲೆನೋವಾಗಿದೆ. ಗುತ್ತಿಗೆದಾರರು ಹೈಕಮಾಂಡ್ಗೆ ವಿಚಾರವನ್ನು ಮುಟ್ಟಿಸ್ತೀವಿ ಅಂತ ಹೇಳಿ ಬಾಣ ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯ ಗುತ್ತಿಗೆದಾರರ ಸಂಘದ ನಡುವಿನ ಜಟಾಪಟಿ ಈಗ ಮುಂದುವರೆದಿದೆ. ಯಾಕೆ ಅಂತಂದು ಹೇಳಿದ್ರೆ ಕಳೆದ ಬಿಜೆಪಿ ಅವಧಿಯಲ್ಲಿ ಗುತ್ತಿಗೆದಾರರ ಸಂಘ ಬರೆದಿದ್ದಂತಹ 40% ಕಮಿಷನ್ ನ ಆರೋಪದ ಪತ್ರ ಏನಿದೆ ಆ ಒಂದು ಪತ್ರವನ್ನ ಇಟ್ಕೊಂಡು ರಾಜಕೀಯ ಲಾಭವನ್ನ ಕಾಂಗ್ರೆಸ್ ಪಡಿತು. ಆ ಮೂಲಕ ಸರ್ಕಾರ ಬರಲಿಕ್ಕೆ ಅದು ಒಂದು ಕೂಡ ಸಹಾಯಕಾರಿ ಆಗಿತ್ತು ಅನ್ನುವಂತ ಪ್ರಶ್ನೆಗಳು ಇರುವಂತದ್ದು. ಅದರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲೂ ಕೂಡ ಆಗಾಗ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ದಾಗಲೂ ಕೂಡ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳನ್ನ ಗುತ್ತಿಗೆದಾರರನ್ನ ಮರ್ತಂತೆ ಕಾಣಿಸುತ್ತೆ. ಯಾಕೆಂತಂದು ಹೇಳಿದ್ರೆ ಸರಿಸುಮಾರು 31,000 ಕೋಟಿ ಹಣವನ್ನ ಬಿಡುಗಡೆ ಮಾಡದೆ ಬಾಕಿ ಉಳಿಸಿಕೊಂಡಿದೆ ಅನ್ನುವಂತ ಬೇಸರ ಈಗ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಮತ್ತೆ ಗುತ್ತಿಗೆದಾರರಲ್ಲಿರುವಂತದ್ದು. ಇದೇ ಕಾರಣಕ್ಕಾಗಿನೇ ಮೊನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಒಂದು ನಿರ್ಧಾರ ಮಾಡ್ತಾರೆ. ಸರ್ಕಾರ ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ, ಸಚಿವರು ಸ್ಪಂದಿಸಲಿಲ್ಲ ಅಂತಂದು ಹೇಳಿದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ನಿರ್ಧಾರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕರೆದಿದ್ರು. ಆದಾಗ್ಯೂ ಕೂಡ ಸಚಿವರು ಇಲ್ಲದ ಕಾರಣ, ಸಚಿವರು ನಿಗದಿತ ಕಾರ್ಯಕ್ರಮಗಳಲ್ಲಿ ಪ್ರವಾಸದಲ್ಲಿರುವಂತಹ ಕಾರಣಕ್ಕಾಗಿ ಸಚಿವರ ಸಮ್ಮುಖದಲ್ಲೇ ಸಭೆಯನ್ನ ಮಾಡಬೇಕು ಅನ್ನುವಂತಹ ಒಂದಷ್ಟು ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ನಡೀಬೇಕಾದಂತಹ ಸಭೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಮುಂದೆ ಯಾವ ದಿನಾಂಕದಂದು ಸಭೆ ಕರೀತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.